ಮಗ ರೇಖಾ ಏನು ಮಾಡ್ತಿದ್ದೀವ? ಹಾಂ, ಬಿರ್ಬಿರ್ನೆ ರೆಡಿ ಆಗ್ರವ, ಜಾತ್ರೆಗೆ ಹೋಗೋದ? ಬಿಸಿಲು ಹೊತ್ನಲ್ಲಿ ಹೋಯ್ಕದ? ಹಾಂ, ಲೈನಲ್ಲಿ ಬೇರೆ ನಿಂತ್ಕೋಬೇಕು ಅಲ್ಲಿ. ಹಾಂ, ಬೇಗ ಬೇಗ ಹೋಗಿದ್ದು ಬರಿಕಾಯ್ತದೆ. ಬಿಸಿಲು ಹೊತ್ತಾದ್ರೆ ತಿರ್ಗಾಡಿ ಕಾಯ್ಕಲ್ಲ ಮಗ. ಜಲ್ದಿ ಹೊತ್ತಂತ ಹೋಗಿ ಬರಿಕಾಯ್ತದೆ. ಬಿರ್ಬಿರ್ನೆ ರೆಡಿ ಆಗ್ರವ. ಹೇಳಿತ್ತೆ, ತಿಂಡಿ ಮಾಡ್ತಾ ಇದ್ದಿರುತ್ತೆ. ತಿಂಡಿ ತಿನ್ಕೊಂಡು ಹೊರಟ್ಬಿಡೋಣ. ಇನ್ನೇನು ಆಗೋಯ್ತು. ನೀವು ಕೈಕಾಲು ಮಗ ತೊಳ್ಕೊ ಬನ್ನಿ, ಟಿಫನ್ ಮಾಡ್ಕೊಂಡು ಹಂಗೆ ಹೊರಟ್ಬಿಡೋಣ. ಎಲ್ಲಿ ಹೋದ್ಲವ ರೋಜ್? ಎಲ್ಲಿ ಹೋದ್ಲು? ಹಾಂ, ಅವಳು ಕರ್ಕೊ ಹೋಗದ? ಅವಳು ಎಲ್ಲಿ ಹೋಯ್ಕಿಲ್ಲ? ಕರ್ಕೊಂಬಗ ಹೋಗದ ಅವಳನೇ? ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊ ಬರಿಕಾಯ್ತದೆ. ಕರ್ಕೊ ಅವಳನೇ. ಎಲ್ಲಿ ಹೋದ್ಲು? ಏನು ಮಾಡ್ತಾಳು? ಇಲ್ಲೇ ಅಡುಗೆ ಮಾಡಿದ್ದಾಳೆ ಅತ್ತೆ. ತರಕಾರಿ ಕಟ್ ಮಾಡ್ತಿದ್ದಾಳೆ. ಆಯ್ತು, ಇನ್ನೊಂದು 5 ನಿಮಿಷ ಹೊರಡೋಣ. ಬಿರ್ಬಿರ್ನೆ ರೆಡಿ ಕೇಳುವ, ಹೊತ್ತಂತೆ ಹೋಗದ? ಹಾಂ, ಲೇಟ್ ಮಾಡ್ಬಿಟ್ಟಳು ಅವಳು. ರೆಡಿ ಆಗೋದು ಲೇಟ್ ಆಯ್ತದೆ. ಬೇಗ ಬೇಗ ಹೊತ್ತಂತೆ ಹೊಂಟ್ಕೊಳ್ಳೋದ, ಬೇಗ ಬೇಗ ಬಂದ್ಬಿಡೋದ. ಹೋಗಿ ಮಾಡವತ್ತು. ಹಾಂ, ಬೇಗ ಹೇಳವ, ರೆಡಿ ಆಗದ ತೆಗಿ. ರೆಡಿ ಆಗೋ ಅಂತ ಹೇಳೋಳಿಗೆ. ಸರಿ ಅತ್ತೆ, ಆಯಿತು, ಹೇಳ್ತೀನಿ. ಅತ್ತೆ, ನಾನು ರೆಡಿ ಇದ್ದೀನಿ ಅತ್ತೆ. ಹೋಗೋಣ ಬನ್ನಿ, ಟೈಮ್ ಆಗುತ್ತೆ. ನಡೀದೆ ತೆಗಿ. ಬಿರ್ಬಿರ್ನೆ ಹೋಗಿ ಬಂದ್ಬಿಡೋದ ತೆಗಿ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊ ಬಂದ್ಬಿಡೋದ. ಬಿರ್ಬಿರ್ನೆ ನಡೀದೆ ತೆಗಿ. ನೋಡು, ಅಲ್ಲಿಂದ ಬರೋದಕ್ಕೆ ಮಾಡನೆ ಮುಚ್ಕೊಬಿಡ್ತು ಕಣ್ ಮಗ. ಅಯ್ಯ ನೋಡು, ಅಲೆ ಎಷ್ಟು ಕತ್ಲೆ ಇದಂಗೆ ಕಾಣ್ತದೆ ಅಲ್ಲಿ. ಹಗ್ಲೊತ್ತಿಗೆ ಹಿಂಗೆ ಕಾಣ್ತದಲ್ಲ, ಮಾಡನೆ ಮುಚ್ಕೊಬಿಡ್ತು. ಮಳೆ ಬಂದದ ಏನೋ. ಹೊತ್ತಿನಂತೆ ದೇವ್ರ ದರ್ಶನ ಮಾಡ್ಕೊಂಡು ಬಿರ್ಬಿರ್ನೆ ಹೊಂಟೋಗ್ಬಿಡೋದ. ಹಾಂ ಹ್ಞೂ, ಸರಿ ಅತ್ತೆ, ಆಯಿತು, ಬೇಗ ಬೇಗ ಹೊರಡೋಣ ಬಿಡಿ. ಪರಮಾತ್ಮ ಎಲ್ರಿಗೂ ಒಳ್ಳೇದು ಮಾಡು. ಪರಮಾತ್ಮ ಎಲ್ರಿಗೂ ಒಳ್ಳೇದು ಮಾಡು. ನನ್ನ ಮಕ್ಕಳು ಮರಿ ಸೊಸೆಯರಿಗೆ ಎಲ್ರಿಗೂ ಒಳ್ಳೇದು ಮಾಡು ದೇವ್ರೆ. ಹಾಂ, ಎಲ್ರಿಗೂ ಒಳ್ಳೆ ಬುದ್ಧಿ ಕೊಡಪ್ಪ. ಎಲ್ರಿಗೂ ಒಳ್ಳೆ ಜೀವನ ಕೊಡಪ್ಪ. ಎಲ್ರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡು ಭಗವಂತ. ಎಲ್ರಿಗೂ ಒಳ್ಳೇದಾಗೋ ಥರ ಆಶೀರ್ವದಿಸು ಭಗವಂತ. ನನಗೆ ನನ್ನ ಗಂಡನಿಗೆ ಮಾತ್ರ ಒಳ್ಳೇದಾಗೋ ಥರ ಮಾಡು ಭಗವಂತ. ನಿಮ್ಮಿಬ್ಬರು ಒಳ್ಳೇದು ಮಾಡ್ಬಿಟ್ರೆ ಸಾಕಾ? ಹಾಂ, ಇನ್ಯಾರಿಗೂ ಒಳ್ಳೇದಾಗದು ಬೇಡವಾ? ಹಿಂಗೆ ಕೇಳ್ಕೊಳ್ಳೋದು ನೀನು? ಹಾಂ, ದೇವ್ರ ಹತ್ರ ಬೇಡ್ಕೊಳ್ಳೋದನ್ನ ಚೆನ್ನಾಗಿ ಕಲಿ ಮೊದಲು. ನೀನು ಒಬ್ಬಳೆ ಉದ್ದಾರ ಆದ್ರೆ ಸಾಕಾ? ಇನ್ಯಾರು ಉದ್ದಾರ ಆಗೋದು ಬೇಡವಾ ನಿಮಗೆ? ಹಂಗೇನೆ ಮಗ ಕೇಳ್ಕೊಳ್ಳೋದು ನೀನು? ಅತ್ತೆ, ನನಗೆ ಹಂಗೆ ಬೇಡ್ಕೊಳಕ್ಕೆ ಬರೋದು. ಹಾಂ, ನೀವು ಹೇಳ್ಕೊಡಿ, ಕಲ್ತ್ಕೊತೀನಿ. ನನಗೆ ಅಷ್ಟೇ ಬೇಡ್ಕೊಳಕ್ಕೆ ಬರೋದು ಕಣತ್ತೆ. ದೇವ್ರ ಹತ್ರ ಕೇಳ್ಕೊಳ್ಳೋದನ್ನ ಹೊಟ್ಟೆ ಒಳಗಿಂದ ಕಲ್ತ್ಕೊ ಬರ್ಬೇಕಾ? ಹಾಂ, ನಿನಗೆ ಗಂಡ ಮನೆ ಮಕ್ಕಳು ಅತ್ತೆ ಮಾವ ಎಲ್ಲರೂ ಇರುವಾಗ ತುಂಬ ಸಂಸಾರದಲ್ಲಿದೆ. ಎಲ್ರಿಗೂ ಒಳ್ಳೇದಾಗಪ್ಪ. ಹಾಂ, ಎಲ್ರಿಗೂ ನನ್ನ ಮಕ್ಕಳ ಮರಿಗೆಲ್ಲ ಆಶೀರ್ವಾದ ಮಾಡಪ್ಪ. ಎಲ್ರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಪ್ಪ ಅಂತ ಬೇಡ್ಕೊಳ್ಳೋದು ಕಲ್ತ್ಕೋ. ನಿನಗೆ ನಿನ್ನ ಗಂಡನಿಗೆ ಮಾತ್ರ ಉದ್ಧಾರ ಆಗ್ಬೇಕು ಇವರು. ನೋಡಿ ಹೆಂಗೆ ಕೇಳ್ಕತ್ತೀಯ. ಎಲ್ರಿಗೂ ಒಳ್ಳೇದು ಮಾಡು ಭಗವಂತ. ನಮ್ಮ ಅತ್ತೆ ಮಾವ ಅಕ್ಕ ತಂಗಿ ಎಲ್ಲರಿಗೂ ಒಳ್ಳೇದು ಮಾಡು. ಮನೆ ಮಗ ಎಲ್ಲರಿಗೂ ಒಳ್ಳೇದು ಮಾಡು ಭಗವಂತ. ಆ ಥರ ಬೇಡ್ಕೊಳ್ಳೋದನ್ನ ಕಲಿ. ಎಲ್ರಿಗೂ ಒಳ್ಳೇದು ಮಾಡಪ್ಪ. ಇರೋದು ಎಷ್ಟು ದಿನ ಇದ್ದಾವು? ಹಾಂ, ಎಲ್ರಿಗೂ ಮನೆ ಇರೋ ಮಕ್ಕಳು ಮರಿಗೆಲ್ಲ ಒಳ್ಳೇದಾಗಬೇಕು. ಆ ಥರ ಬೇಡ್ಕೋಬೇಕು ದೇವ್ರನ್ನ. ಸರಿ ಅತ್ತೆ, ಆಯಿತು, ಬೇಡ್ಕೊಂಡೆ. ಬನ್ನಿ ಹೋಗೋಣ. ಎಲ್ರಿಗೂ ಒಳ್ಳೇದು ಮಾಡಪ್ಪ ಭಗವಂತ, ನನ್ನ ಮನೆ ದೇವ್ರೆ. ಹಾಂ, ಎಲ್ಲರಿಗೂ ಮನೆಯಲ್ಲಿರೋ ಎಲ್ಲ ಮಕ್ಕಳು ಮರಿ ಗಂಡ ಹೆಂಡತಿ ಎಲ್ಲರಿಗೂ ಒಳ್ಳೇದು ಮಾಡ್ಕೊಂಡು ಎಲ್ಲರಿಗೂ ಒಳ್ಳೆ ಒಳ್ಳೆ ಬುದ್ಧಿ ಕೊಡಪ್ಪ. ಸರಿ ಆಯಿತು, ನಡೀರಿ. ಬಿರ್ಬಿರ್ನೆ ಕಡಲೆಪುರಿ ತಗೊಂಡು ಹಾಂ, ಬಿರ್ಬಿರ್ನೆ ಹೋಗೋದು ನಡೀರಿ. ಅದೇ ಅಲ್ಲೇ ನೋಡಿ, ಇಲ್ಲಿ ಮಾಡ ಹೆಂಗಾಯ್ತು. ಮಳೆ ಗಿಡ ಬಂದದು. ಬಿರ್ಬಿರ್ನೆ ನಡ್ರವ. ಸರಿ ಅತ್ತೆ, ಆಯಿತು, ನಡೀರಿ ಹೋಗೋಣ. ಎಷ್ಟಪ್ಪ ಸೇರು ಕಡಲೆಪುರಿ? ಹಾಂ, ಎಷ್ಟಪ್ಪ ಸೇರು ಕಡಲೆಪುರಿ? 10 ರೂಪಾಯಿಗೆ 2 ಸೇರು ಕಣಮ್ಮ. ಯಾಕೆ 10 ರೂಪಾಯಿಗೆ 2 ಸೇರು? 10 ರೂಪಾಯಿಗೆ 4 ಸೇರು ಕೊಡ್ತಾವ್ರೆ ಅಲ್ಲಿ. ನೀನೇನು 10 ರೂಪಾಯಿಗೆ 2 ಸೇರು ಅಂತಿದೆಯೇ? ಹಾಂ, 10 ರೂಪಾಯಿಗೆ 4 ಸೇರ್ಕೊಂಡು ಕೊಡು. ಎಲ್ಲಮ್ಮ ಕೊಡ್ತಿದ್ರು 10 ರೂಪಾಯಿಗೆ 4 ಸೇರ, 20 ರೂಪಾಯಿಗೆ 3 ಲೀಟ್ರ್ ಕೊಡ್ತಾವ್ರೆ ಅಲ್ಲಿ. ಹಾಂ, ನಾನು 10 ರೂಪಾಯಿಗೆ 2 ಲೀಟ್ರ್ ಕೊಡ್ತಿರೋದು. ನೀನೇನಮ್ಮ, ಯಾರು ಕೊಡ್ತಿದ್ರು ನಿನಗೆ 10 ರೂಪಾಯಿಗೆ? 10 ರೂಪಾಯಿಗೆ 4 ಲೀಟ್ರ್ ಕೊಟ್ಟಾರ ನಿನಗೆ? ಸರಿ ಬಿಡು, ನೀನುವೆ ಹೋಗಿ ಅಲ್ಲೇ ತಗೋಗು. ನಿಂತ ಬೇರೆ ಕಡಲೆಪುರಿ, ಅವ್ರತ ಬೇರೆ ಕಡಲೆಪುರಿ ಇದಾವ. ಎಲ್ಲ ಒಂದೇ ತಾನೇ ಕೊಡು. ಅವ್ರೇನು ಕೊಡ್ತಿದ್ರು ಹಂಗೆ? 10 ರೂಪಾಯಿಗೆ 4 ಲೀಟ್ರ್ ಕಂತೆ ಹಾಕು. 10 ರೂಪಾಯಿಗೆ 4 ಲೀಟ್ರ್ ಕಡಲೆಪುರಿ ಹಾಕ್ಬಿಟ್ಟು ಹಾಂ, 1/4 kg ಖಾರ ಹಾಕು. 1/4 kg ಖಾರ 80 ರೂಪಾಯಿ ಕಣಮ್ಮ. ಸುಮ್ಮನೆ ಚೌಕಾಸಿ ಮಾಡಬೇಡ. ಬೇಕಾದ್ರೂ ತಗೋ, ಬೇಡದ್ರೆ ಹೋಗಮ್ಮ. ಏನು 80 ರೂಪಾಯ? ಹಾಂ, 1/4 kg ಖಾರಕ್ಕೆ 80 ರೂಪಾಯ? 30 ರೂಪಾಯಿ ಕಂತ ಹಾಕು. ಅಲ್ಲೇ ಈಗ ತಗೋಗಿನಿ. ಅಲ್ಲೇ 80 ರೂಪಾಯಿ ಅಂತ ಇದೆಯಲ್ಲ. ಏನು ನಂಗೆ ಗೊತ್ತಿಲ್ಲ ಅಂತ ನನಗೆ ಹೂ ಮಾಡ್ಸಕ್ಕೆ ಬಂದೆ ನೀನು? ಹಾಂ, ಅಷ್ಟೇ ಕಂತ ಹಾಕು. ನಮ್ಮ ಅಂಗಡಿಲಿ ಇಷ್ಟೇ ಕಣಮ್ಮ ರೇಟು. ಬೇಕಾದ್ರೆ ತಗೋಗು, ಬೇಡದ್ರೆ ಹೋಗು. ಅದನ್ನ ಬಿಟ್ಬಿಟ್ಟು ಅಷ್ಟೇ ಹಾಕು ಇಷ್ಟೇ ಹಾಕು ಅನ್ಬೇಡ ನೀನು. ನಾನು ಹಾಕೋದೇ 10 ರೂಪಾಯಿಗೆ 2 ಲೀಟ್ರು. ಬೇಕಾದ್ರೆ ತಗೋ, ಬೇಡದ್ರೆ ಹೋಗಮ್ಮ. ನೋಡ್ದ ಎಷ್ಟಕ್ಕೆ ಬಂದ್ಬಿಟ್ಟೆ? ಹಾಂ, ಎಲ್ಲರದು ಒಂದೊಂದು ಥರ ವ್ಯಾಪಾರ ನಿಂತವು ಬೇರೆಯ. 10 ರೂಪಾಯಿ 4 ಲೀಟ್ರ್ ಕೊಡ್ತಾರೆ. ಈಗ ಕೇಳ್ಕೊಂಬಂದಿನಿ ಅಲ್ಲಿ. ಈಗ ಅಲ್ಲೇ ನೋಡಿದ್ರೆ ಅಷ್ಟೇ ತಗೋ ಬರೀ 10 ರೂಪಾಯಿ 2 ಲೀಟ್ರ್ ಕೊಡ್ತೀನಿ ಅಂತೆಲ್ಲ. ಅದೇ ಸೀಮೆ ವ್ಯಾಪಾರ ಮಾಡಿ ನೀನು? ಹಾಂ, ನೀನು ಎತ್ತಿ ಹೇಳೋಗವನೇ. ಏನಮ್ಮ ಈಗ ತಿಳಗಂತ ಇದೆಯಲ್ಲ, ಸರಿಯಾಗಿ ಮಾತಾಡೋದು ಕಲಿ ನೀನು. ಆ ನೋಡಿದ್ರೆ ಇಲ್ಲಿ ಸಿಮ್ಗಿಲ್ದಿರೋದ್ ಮಕ್ಕ ಕೇಳ್ತಾವಳೆ ಇಲ್ಲಿ. 10 ರೂಪಾಯಿಗೆ 4 ಲೀಟ್ರ್ ಕೊಟ್ಟಾರಮ್ಮ ನಿನ್ಗೆ? ಯಾರಮ್ಮ ಕೊಟ್ಟಾರ 10 ರೂಪಾಯಿಗೆ ನಿನ್ಗೆ? 10 ರೂಪಾಯಿಗೆ ಒಂದು ಕಡಲೆಪುರಿ ಒಂದು ಸೇರು ಬರೀಕಿಲ್ಲ ಏನುವಿಲ್ಲ. ನಾವೇನೋ ಹೋಗ್ಲಿ ಅಂದ್ಬಿಟ್ಟು 2 ಸೇರು ಕೊಟ್ರೆ ನೋಡ್ದ ನೀನು? ಎಲ್ಲಿಗೆ ಬಂದ್ಬಿಟ್ಟೆ? 4 ಲೀಟ್ರ್ ಕೊಟ್ಟಾರಮ್ಮ ನಿನ್ಗೆ? ಕೇಳ್ಬೇಕಾದ್ರು ಒಂದು ರೀತಿ ನಿಧಿ ಬೇಡವಾ ನಿನ್ಗೆ? ಏನು ಸೀಮ್ಗಿರ ಕಡಲೆಪುರಿ ಅಂಗಡಿ ಇಟ್ಟಿದ್ದೆ ನೀನು? ನೀನು ಎತ್ತಿ ಹೇಳೋಗ. ಹೋದ್ರೆ ಕರೆಕ್ಟಾಗಿ ಕೊಡಂಗಿದ್ರೆ ಕೊಡು 4 ಸೇರ. ಇಲ್ಲಾಂದ್ರೆ ಬೇಡ ಬಿಡು, ನೀನೇ ತಕೊಂಡು ನುಂಗು. ಏನ್ ನುಂಗು ಗಿಂಗು ಅಂತೆಲ್ಲ ಮಾತಾಡ್ತಾ ಇದೀಯೇ? ಆ ತಕೊ, ನಾನು ಕೊಡೋದೇ ಹೋಗ್ಲಿ ಅಂತ 2 ಸೇರು ಕೊಡ್ತೀನಿ. ಬೇಕಾದ್ರೆ ತಗೋಗು, ಬೇಡದ್ರೆ ಹೋಗಮ್ಮ ನೀನು.
ಬೇಡ ಬಿಡು, ನೀನ್ ತವೇನ್ ತಗೋಬೇಕು ನಾವು ಬೇರೆ ಅಂಗಡಿಲ್ಲ ತಗೋತೀನಿ. ನೀನ್ ತವೇನ್ ಬೇಡ ಬಿಡು, ನೀನ್ ತಗೋ 2 ಲೀಟರ್ ತಕಂದಾರ ಅದು 4 ಲೀಟರ್ ಬರೋ ತಕಾಗಿ. ಯಾವ ಸೀಮ್ಗಿಲ್ದ್ರೆ ಕಡ್ಲೆಪುರಿ ಅಂಗಡಿ ಇಟ್ಟಿದೆ ನೀನು. ನೀನ್ ಏಕ್ತಿ ಒಳಗವನೆ, ನೀನ್ ಏಕ್ತಿ ಬೆಂಕಿಕ ಸರಿಯಾಗಿ ವ್ಯಾಪಾರ ಮಾಡಕ್ಕಲ್ಲಿ ನೀನು. ದೇವಸ್ಥಾನ ಮುಂದ್ಗಡೆ ಅಂಗಡಿ ಇಟ್ಕೊಂಡಿದ್ಯೆ. ಜನಗಳಿಗೆ ಒಳ್ಳೆ ರೀತಿಲಿ ವ್ಯಾಪಾರ ಮಾಡಕ್ಕಲ್ಲಿ ನೀನ್ ಏಕ್ತಿ ಒಳಗ. ಒಬ್ರಿಗೊಂದೊಂಥರ ಮಾಡ್ತಾವನೆ. ಈಗ ತಾನೇ ಫಸ್ಟ್ ನಾವು ನೋಡ್ಕೊಂಡು ಹೋದಾಗ 4 ಲೀಟರ್ ಕೊಟ್ಟವನೆ, ಈಗ ನಾನು ನೋಡೋಳ್ಬಿಟ್ಟು 2 ಲೀಟರ್ ಕೊಡಕ್ಕೋತಾವನೆ. ನೀನ್ ಏಕ್ತಿ ಬೆಂಕಿಕ ಅಂತಂದು. ಏನಮ್ಮ ಎಕ್ತಿ ಒಳಗೆ ಅಂತ ಬೈತಿದ್ಯಾ? ಸರಿಯಾಗಿ ಮಾತಾಡೋ ನೀನು. ನಾನು ಓಲಿ ಅಂತ ಸುಮ್ಮನಿದ್ರೆ ಬಾಯಿ ಬಂದಂಗೆಲ್ಲ ಮಾತಾಡ್ತಾ ಇದೀಯಾ. ಗ್ರಾಚಾರ ಹೇಳಿಸ್ಬಿಡ್ತೀನಿ ಅಷ್ಟೇ ನಿನ್ಗೆ. ಏನ್ ಮಾಡಿಯ ನೀನು? ಎಲ್ಲ ಮಾಡಿಯ ನೀನು? ಬಾಯಿ ಬಂದಂಗ ಒಬ್ರಿಗೊಂದೊಂಥರ ವ್ಯಾಪಾರ ಮಾಡೋದಲ್ದಂತೆ ಬಾಯಿ ಬಂದಂಗೆಲ್ಲ ಮಾತಾಡಕ್ ಬಂದಿದ್ಯಾ ನಿನ್ಗೆ? ನಿನ್ಗೆ ಏನ್ ಮಾಡಿಯ ನೀನು? ಏನ್ ನೋಡಿದ್ಯಾ? ಗ್ರಾಚಾರ ಇಳಿಸ್ತೀನಿ ನೋಡಿ ನಿನ್ಗೆ. ನೀನೆಲ್ಲ ಇಳಿಸೋದು ನಾನು ಇಳಿಸ್ತೀನಿ ನಿನ್ಗೆ. ಮೂರ್ವದಿ ಇಳಿಸ್ಕೊಳಕ್ಕೆ. ಅತ್ತೆ ಅವ್ರ ಹತ್ರ ಏನ್ ಮಾತಾಡ್ತಾ ಅಂತಿದ್ದೀರಾ? ಬನ್ನಿ ಹೋಗೋಣ, ಟೈಮ್ ಆಗುತ್ತೆ, ಮಳೆ ಬೇರೆ ಬರೋ ಆಗಿದೆ. ಇವ್ರతో ಮಾತಾಡ್ದೆ ಅಂದ್ಕೊಂಡ್ರೆ ಬೈತಾರೆ ಮಾವೇನು. ಬನ್ನಿ ಹೋಗೋಣ, ಬೇರೆ ಕಡೆ ತಗೊಂಡೋಗೋಣ. ನಡೀರಿ ಐತೆ ಕಡ್ಲೆಪುರಿನ ಇವ್ರ ಹತ್ರ ಹಾಕ್ಬೇಕಾ? ಇವ್ರ ಹತ್ರ ಜಗಕ್ಕೆ ನಿಂತಿದ್ದೀರಲ್ಲ, ನಡೀರಿ ಹೋಗೋಣ. ಕೊಡಲ್ಲ ಅಂದ್ರೆ ಸುಮ್ಮನೆ ಅವ್ರಿಗೆ ಫೋರ್ಸ್ ಮಾಡ್ತಾ ಇದ್ದೀರಾ. ನಡೀರಿ ಬೇರೆ ಕಡೆ ತಗೊಂಡೋಗೋಣ. ಕೊಡದೇ ಇದ್ರೆ ಇವ್ನು ಒಬ್ಬನೇ ತಿನ್ಲಿ ಹಾಕು. ಇವ್ನು ಎಕ್ತಿ ಒಳಗವನು, ಇವ್ನು ಎಕ್ತಿ ಬೆಂಕಿ ಹಾಕೋನು. ಒಬ್ರಿಗೊಂಥರ ವ್ಯಾಪಾರ ಮಾಡ್ತಾನೆ ಇವ್ನು ಎಕ್ತಿ ಬೆಂಕಿ ಹಾಕ. ಲೋಪರ್ ನಮಗೆ ಸರಿಯಾಗಿ ಮರುವುದು ಇಳಿಸೋನೀಗ. ಟೈಮ್ ಆಗಲಿಲ್ಲ ಅಂದಿದ್ರೆ, ಮಳೆ ಬರೋಂಗಿಲ್ಲ ಅಂದಿದ್ರೆ ಸರಿಯಾಗಿ ಇಳಿಸೋನೀಗ ಇವ್ನಿಗೆ ಎಕ್ತಿಗೆ. ನೋಡಿ ಯಾವ ಥರ ಮಾತಾಡ್ತಾನೆ ಅಂತ. ಏನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಈ ಹಂಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳ್ರಪ್ಪ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಎಲ್ಲರಿಗೂ ಧನ್ಯವಾದಗಳು ಕೊಂಡ್ರಪ್ಪ.